ಓಕೆ ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರ್. ಏನಪ್ಪ ವಿಶೇಷ ಈ ವಿಡಿಯೋದಲ್ಲಿ ಅಂದರೆ, ಸ್ನೇಹಿತರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿನ ಸೌಲಭ್ಯ ಏನೆಲ್ಲ ಇರುತ್ತೆ, ವ್ಯವಸ್ಥೆ ಯಾವ ಥರ ಇರುತ್ತೆ, ಅಲ್ಲಿನ ಸಿಬ್ಬಂದಿ ವರ್ಗ ಯಾವ ಥರ ಇರುತ್ತೆ, ಮತ್ತು ಏನೆಲ್ಲ ಆಫರ್ಸ್ಗಳಿದೆ, ಜೊತೆಗೆ ನನ್ನ ವಿಡಿಯೋ ನೋಡಿಕೊಂಡು ಹೋಗೋರಿಗೆ ಏನೆಲ್ಲ ಆಫರ್ಗಳನ್ನ ಕೊಡ್ತಿದ್ದಾರೆ ಅಂತ ಪೂರ್ತಿ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಓಕೆ, ಇವಾಗ ನಾನು SS ಪುರಮಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿನ ನಿಯರ್ ಬೈ ಏನೆಲ್ಲ ಇದೆ ಅಂತಲೂ ತೋರಿಸ್ತೀನಿ. ಓಕೆ ನೋಡಿ, ಇಲ್ಲೇ ಈ ಸರೌಂಡಿಂಗಲ್ಲೇ ಇರೋದು. ಇವಾಗ ಏನು ನೋಡ್ತಾ ಇದ್ದೀರೋ, ಮೇಲ್ಗಡೆ ಏನು ಕಾಣಿಸ್ತಿದೆಯೋ ಅದೇ ಜಾಗಕ್ಕೆ ಹೋಗ್ತಾ ಇರೋದು. ನೋಡಿ, ನಾನು ತೋರ್ಸೋಕ್ಕೆ ಬಂದಿರೋ ಜಾಗ ಅಲ್ಲಿ ಮೇಲ್ಗಡೆ ಏನು ಕಾಣಿಸ್ತಿದೆಯೋ ಅದೇ ಬಂದ್ವಿ. ಸೊ ನೋಡಿ, ಇದೇನೇನೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಾಜಿಯಾ ಇಕ್ಬಾಲ್, ಡರ್ಮಟಾಲಜಿಸ್ಟ್, ಕಾಸ್ಮೆಟಾಲಜಿಸ್ಟ್, ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಫ್ರಮ್ ರಾಯಲ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ನಮ್ಮ ಕ್ಲಿನಿಕಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್, PRP, GFC, ಸ್ಕಿನ್ ಲೇಸರ್ಸ್, ಸ್ಕಿನ್ ಮೈಕ್ರೋನೀಡ್ಲಿಂಗ್ ಎಲ್ಲ ಥರ ಹೇರ್ ಆ್ಯಂಡ್ ಸ್ಕಿನ್ ಪ್ರೊಸೀಜರ್ಸ್ ಮಾಡಿಕೊಡ್ತೀವಿ. ನಿಮಗೆ ಏನಾದರೂ ಹೇರ್ ಆ್ಯಂಡ್ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಕ್ಲಿನಿಕ್ ವಿಸಿಟ್ ಮಾಡಿ. ಎಷ್ಟು ವರ್ಷದಿಂದ ನಿಮಗೆ ತೊಂದರೆ ಇದೆ? ಮೇಡಮ್, ಈ ಸದ್ಯಕ್ಕೆ ರೀಸೆಂಟ್ ಒಂದು 2 ವರ್ಷದಿಂದ ಜಾಸ್ತಿ ಪ್ರೋಗ್ರೆಸ್ ಆಗಿದೆ. ಓಕೆ, ಅಷ್ಟೇ ಮಾಡ್ತಾ ಇದ್ದೆ ಮೇಡಮ್. 4 ವರ್ಷ ಅದೇ ಮಾಡಿದ್ರೆ ಅದರಿಂದ ಅಷ್ಟು ಹೋಗಿತ್ತು. ಟೆನ್ಷನ್, ಕಡ್ತಾ, ಈಗ ಕಡಿಮೆ ಇದೆಯಾ? ಇಲ್ಲ, ಕಡ್ತಾ ಬರ್ತಿದೆ. ಅಲ್ಲ, ಇದು ಈಗ ಟ್ರಾವೆಲ್ ಕಡಿಮೆ ಇದೆಯಾ? ಕಡಿಮೆ ಇದೆ. ಓಕೆ, ನಿಮಗೆ ಲಾಸ್ಟ್ 3 ಇಯರ್ಸಲ್ಲಿ ಟೈಫಾಯ್ಡ್, ಡೆಂಗು, ಮಲೇರಿಯಾ, ಕೋವಿಡ್ ಆ ಥರ ಏನಾದರೂ ಬಂದಿದಾ? ನಾವು ಏನು ಗೊತ್ತಿಲ್ಲ ಮೇಡಮ್. ಹೇರ್ಸು ಬರುತ್ತೆ, ಇರೋದು ಹೇರ್ಸು ಸೇವ್ ಆಗುತ್ತೆ PRP ಸೆಕ್ಷನ್ಸಲ್ಲಿ. ಓಕೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಬೇಡ, ಇರೋದು ಹೇರ್ಸು ಸೇವ್ ಮಾಡಿ ಅಂತ ಹೇಳಿದ್ರೆ PRP ಸೆಕ್ಷನ್, GFC ಇಲ್ಲಾಂದರೆ ಮೆಡಿಷನಲ್ಲಿ ಮಾಡ್ಕೊಳ್ಬಹುದು. ಬಟ್ ಖಾಲಿ ಏರಿಯಾ ಏನಿದೆ ಅಲ್ಲಿ ಹೇರ್ಸ್ ಬರಲ್ಲ. ತೊಂದರೆ ಅಲ್ಲ, ನಿಮಗೆ ಒಳಗಡೆನೇ ಏನೇನು ಪಿಗ್ಮೆಂಟ್ ಹಾಕ್ತಾ ಇದೆ ಅದು ಸೆಲ್ಸ್ ಡೆತ್ ಆಗಿದೆ ಅಂದರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ. ಅರ್ಥ ಆಗುತ್ತಾ? ಈಗ ನಿಮಗೆ ವೈಟಮಿನ್ ಟ್ಯಾಬ್ಲೆಟ್ಸ್ ತಗೊಳ್ಳಿ ಒಂದು 3 ತಿಂಗಳು, ಅದನ್ನು ಇಂಪ್ರೂವ್ ಆಗ್ತಾ ಇದೆ ಅನ್ನೋ ನೋಡ್ತೀನಿ. ಅರ್ಥ ಆಗುತ್ತಾ? ಒಟ್ಟು ಭಾಳ ಆಗ್ಬಿಟ್ಟೈತೆ ಮೇಡಮ್, ಡಸ್ಟ್ ಆಗಿದೆ. ಓಕೆ, 7 ಇಯರ್ಸಿಂದ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಸ್ಕಿನ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ. ಸೊ ಇವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ನಾವು FUE ಮೆಟೀರಿಯಲಿಂದ ಹೇರ್ ಟ್ರಾನ್ಸ್ಪ್ಲಾಂಟ್ನ ಮಾಡ್ತೀವಿ. FUE ಮೀನ್ಸ್ ಫಾಲಿಕಲ್ ಯೂನಿಟ್ ಟ್ರ್ಯಾಕ್ಷನ್ ಅಂತ. ಓಕೆ, ಈ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ? ಫಸ್ಟ್ ನಿಮಗೆ ಕಂಪ್ಲೀಟ್ ಮಾರ್ಕಿಂಗ್ ಮಾಡ್ತಾರಲ್ಲ, ಆ ಥರ ಮಾರ್ಕಿಂಗ್ ಮಾಡಿ ಮಿಷಿನಲ್ಲಿ ಪೂರ್ತಿ 0 ಟ್ರಿಮ್ಮಿಂಗ್ ಮಾಡ್ಕೊತೀವಿ. ಓಕೆ, ಈ ಥರದೊಂದು ಪಂಚಿಂಗ್ ಟೂಲ್ ಇರುತ್ತೆ. ಬ್ಯಾಕ್ ಸೈಡಿಂದ ಹೇರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಫ್ರಂಟಲ್ಲಿ ಪೂರ್ತಿ ಇನ್ಪ್ಲಾಂಟ್ ಮಾಡ್ತೀವಿ. ಎಕ್ಸ್ಟ್ರಾಕ್ಷನ್ ಆ್ಯಂಡ್ ಇನ್ಪ್ಲಾಂಟಿಂಗ್ ಪ್ರೊಸೀಜರ್ ಬೆಳಿಗ್ಗೆ 10 ಗಂಟೆಗೆ ಬಂದರೆ ಮಧ್ಯಾಹ್ನ 3-4 ಗಂಟೆವರೆಗೂ ಕ್ಲೋಸ್ ಆಗುತ್ತೆ, 5 to 6 hours. ಓಕೆ, ಕಂಪ್ಲೀಟ್ ಇನ್ಪ್ಲಾಂಟ್ ಮಾಡಿ ಕಳಿಸ್ಬಿಡ್ತೀವಿ. ಅದಾದಮೇಲೆ ನೀವು ಮನೆಗೆ ಹೋಗ್ಬೋದು. 1-2 ಡೇಸ್ ಮನೇಲಿ ರೆಸ್ಟ್ ಮಾಡಿ ಸೆಕೆಂಡ್ ಡೇಯಿಂದ ನೀವು ವರ್ಕಿಗೆಲ್ಲ ಹೋಗ್ಬೋದು. ಬಟ್ 10 ಡೇಸ್ ಸ್ವಲ್ಪ ಡೆಸ್ಟ್ ಏರಿಯಾದಲ್ಲಿ ಏನಾದರೂ ಹೋಗಂಗಿದ್ರೆ ಈ ಥರ ಕ್ಯಾಪ್ನ ವೇರ್ ಮಾಡಿ, ಸರ್ಜಿಕಲ್ ಕ್ಯಾಪ್ ವೇರ್ ಮಾಡಿ. ಬಟ್ ನಾರ್ಮಲ್ ಹ್ಯಾಟ್, ಹೆಲ್ಮೆಟ್ ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ, 10 ಡೇಸ್ ಆದಮೇಲೆ ನಿಮಗೆ ಹೆಡ್ ವಾಶ್ ಇರುತ್ತೆ. ಹೆಡ್ ವಾಶ್ ಆದಮೇಲೆ ಇದೆಲ್ಲ ಹೇರ್ಸ್ ಎಲ್ಲ ಬಂದಿರುತ್ತೆ. ಲೈಕ್ ನಾವು ಶೇವ್ ಮಾಡಿದ್ರೆ ಯಾವ ಥರ ಹೇರ್ಸ್ ಇರುತ್ತೆ 10 ಡೇಸ್ಗೆ, ಆ ಥರ ಪೂರ್ತಿ ಹೇರ್ಸ್ ಎಲ್ಲ ಬಂದಿರುತ್ತೆ ಆಫ್ಟರ್ 10 ಡೇಸ್. ಓಕೆ, ಹೆಡ್ ವಾಶ್ ಅದಾದಮೇಲೆ ನಿಮಗೆ PRP ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. PRP ಮೀನ್ಸ್ ಪ್ಲೇಟೆಡ್ ರಿಚ್ ಪ್ಲಾಸ್ಮಾ ಅಂತ. ಓಕೆ, ಈ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ? ನಿಮ್ಮ ಬಾಡಿಯಿಂದ 10 to 15 ml ಬ್ಲಡ್ ಡ್ರಾ ಮಾಡಿ ಸೆಂಟ್ರಿಫ್ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ ಒಂದು ಗ್ರೋತ್ ಫ್ಯಾಕ್ಟ್ ಇರುತ್ತೆ, ಪ್ಲಾಸ್ಮಾ ಸಿಗುತ್ತೆ. ಓಕೆ, ಆ ಪ್ಲಾಸ್ಮಾ ಸ್ಕ್ಯಾಲ್ಪಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ನಾವು ಇಂಪ್ಲಾಂಟ್ ಮೇಲೆ ಹೇರ್ಸು ಪ್ಲಸ್ ಆಲ್ರೆಡಿ ನಿಮ್ಮ ಸ್ಕ್ಯಾಲ್ಪಲ್ಲಿ ಥಿನ್ ಹೇರ್ಸ್ ಇದೆಯಲ್ಲ ಅದೆಲ್ಲ ಥಿಕ್ಕಾಗಿ ಗ್ರೋತ್ ಆಗುತ್ತೆ, ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ. ಓಕೆ, ಈ ಥರ 20 days once PRP ಮಾಡ್ತೀವಿ. ಇದ್ರ ಜೊತೆಲಿ ನಿಮಗೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟು ಪ್ಲಸ್ ಒಂದು ಸಿರಮ್ಸ್ ಆ್ಯಡ್ ಮಾಡ್ತೀವಿ. ಅದನ್ನು ಕೂಡ ಕಂಪ್ಲೀಟ್ ಒಂದು 5 to 6 monthsವರೆಗೂ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಬ್ಲಡ್ ಚೆಕಪ್ ಮಾಡ್ತೀವಿ. ಎಲ್ಲ ನಾರ್ಮಲ್ ಇದ್ದರೆ ಪ್ರೊಸೀಜರ್ನ ಮುಂದುವರಿಸ್ತೀವಿ. ಇದರಲ್ಲಿ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಓಕೆ, ಲಾಂಗ್ ಟರ್ಮ್ ಈ ಥರನೇ ಇರಬೇಕು ಆ ಥರ ಇರಬೇಕು ಅಂತ ಏನಿಲ್ಲ. ಒಂದು 3 months ನಾವು ಹೇಳ್ದಂಗೆ ಫಾಲೋ ಅಪ್ ಮಾಡಿ, ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅವಾಯ್ಡ್ ಮಾಡಬೇಕಾಗುತ್ತೆ. ಸ್ಮೋಕ್ ಡ್ರಿಂಕ್ಸ್ ಅವೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ.
ಎಲ್ಲ ನಿಮಗೆ ಕಂಪ್ಲೀಟ್ ಹೇರ್ಸ್ ಬರೋಕ್ಕೆ ಅಂತ 5 ಮಂತ್ಸ್, ಕೆಲವರಿಗೆ 8 ಮಂತ್ಸ್, ಕೆಲವರಿಗೆ 6 ಮಂತ್ಸಲ್ಲಿ ಬರುತ್ತೆ. ಅದಾದಮೇಲೆ ನೀವು ಕಟ್ಟಿಂಗ್, ಶೇವಿಂಗ್ ಎಲ್ಲ ಮಾಡ್ಬೋದು. ನಿಮ್ಮ ಹೆಸ್ರೇನು ಹೇಳಿ? ಆಕರ್ಷ್. ಏಜ್ ಎಷ್ಟು? 28. ಸೊ ಇವ್ರ ಹೆಸರು ಆಕಾಶ್ ಅಂತ, 28 ಇಯರ್ಸ್. ಇವರು ನಮ್ಮಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ 2 ಮಂತ್ಸ್ ಬ್ಯಾಕ್ ತೊಗೊಂಡಿದ್ರು. ಸೊ ಇವ್ರು PRP ಸೆಕ್ಷನ್ ಸ್ಟಾರ್ಟ್ ಆಗ್ತಿದೆ. PRP ಮೀನ್ಸ್ ಪ್ಲೇಟೆಡ್ ರಿಚ್ ಪ್ಲಾಸ್ಮಾ ಅಂತ. ಇದೆಲ್ಲ ನೋಡ್ಬೋದು, ಇದೆಲ್ಲ ಪ್ಲಾಸ್ಮಾ. ಓಕೆ, PRP ಸೆಂಟ್ರಫ್ಯೂಸ್, ಬ್ಲಡ್ ಸೆಂಟ್ರಫ್ಯೂಸ್ ಮಾಡಿ PRP ಸಿಗುತ್ತೆ. ಇದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ. ಇದನ್ನು ಸ್ಕ್ಯಾಲ್ಪಲ್ಲಿ ಇಂಜೆಕ್ಟ್ ಮಾಡಿದ ತಕ್ಷಣ ಸೊ ನಾವು ಇಂಪ್ಲಾಂಟ್ ಮಾಡಿದ ಹೇರ್ಸು ಇರೋದು ಹೇರ್ಸ್ ಎಲ್ಲ ಥಿಕ್ ಆಗುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿ PRP ಕೊಟ್ಟು ತೊಗೊಂಡ್ರೆ ತುಂಬ ಒಳ್ಳೆಯದು. ಓಕೆ ಓಕೆ ಆಕಾಶ್, ಇಂಜೆಕ್ಟ್ ಮಾಡ್ತಿದ್ದೀನಿ. ಬಾಡಿ ಫ್ರೀ ಬಿಡಿ, ಬ್ರೀತ್ ಮಾಡ್ತಾಯಿರಿ. ಓಕೆ, ಎಸ್. ಪೇನ್ ಏನಾದರೂ ಆಗ್ತಿದೆಯಾ? ಲಿಟಲ್ ಬಿಟ್. ಸೊ ದಿಸ್ ಇಸ್ ಡರ್ಮಾ ರೋಲರ್ 1 mm. ಓಕೆ, ಗ್ರೀನ್ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಜಾಸ್ತಿ ತೊಗೊಳ್ಳಿ. ಔಟ್ಸೈಡ್ ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿ. ಓಕೆ, ಬಾಯ್ಲ್ಡ್ ಎಗ್ ತೊಗೊಳ್ಳಿ. ಸೊ ಇದು ಗ್ಯಾಪ್ ಫಿಲ್ಲಿಂಗ್ ಮಾಡ್ತಿದ್ದೀವಿ ನಾವು ಬರೀ. ಇವರಿಗೆ ಡೌನರ್ ಏರಿಯಾ ತುಂಬ ವೀಕ್ ಇತ್ತು, ಸೊ ಬಾಲ್ನೆಸ್ ಕೂಡ ಜಾಸ್ತಿ ಇದೆ. ಸೊ ಅದರಲ್ಲಿ ಓನ್ಲಿ ಗ್ಯಾಪ್ ಫಿಲ್ಲಿಂಗ್. ಡೌನರ್ ಏರಿಯಾ ವೀಕ್ ಇದ್ದು ಬಾಲ್ನೆಸ್ ಜಾಸ್ತಿ ಇದ್ದರೆ ಅಷ್ಟೊಂದು ಡೆನ್ಸಿಟಿ ಕೊಡೋಕ್ಕಾಗಲ್ಲ. ಓಕೆ ಓಕೆ, ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಆಕರ್ಷ್. ಯಾವ ನಿಮ್ಮದು? ಸರ್ ಗೂಳೂರು ಹತ್ರ ಕಿತ್ಕಾನಹಳ್ಳಿ ಅಂತ, ಗೂಳೂರು. ಅಂದರೆ ನೀವು ಇಲ್ಲಿ ಬರ್ತಾ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಸರ್ ಅಲ್ಲೇ 3 ಮಂತ್ಸ್ ಆಯಿತು. 3 ಮಂತ್ಸಿಂದ ನೀವು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ. ಏನು ಅನ್ನಿಸ್ತು? ಸರ್ ನಿಜ ಹೇಳ್ಬೇಕು, ಏನು? ಸರ್ ಬೆಟರ್ ಅನಿಸ್ತಿದೆ. ಅಂದರೆ ನಾನು ನೋಡಿದ ಪ್ರಕಾರ ನಾನು ಕನ್ಸಲ್ಟ್ ಮಾಡಿದ್ದು ನಮ್ಮ ಅಪ್ಪಾಜಿ ಫ್ರೆಂಡು ಮಾಡಿಸ್ಕೊಂಡಿದ್ರು ಇಲ್ಲಿ. ಅವರೇ ನನಗೆ ಕನ್ಸಲ್ಟ್ ಮಾಡಿ ಕಳಿಸಿ ಮಾಡಿಸಿರೋದು. ಅವರಿಗೆ ಬೆಟರ್ ಇದೆ. ಅವರು ಅಲ್ಲೇ 2 ಇಯರ್ಸ್ 2.5 ಇಯರ್ಸಿಂದ ಮಾಡಿಸಿರೋದು. ಅವರಿಗೆ ಬೆಟರ್ ಇರೋದಕ್ಕೆ ಅವರು ನನಗೆ ಅಪ್ರೋಚ್ ಮಾಡಿ ಮಾಡಿಸ್ಕೊ ಅಂತೇಳಿ ಮಾಡಿಸಿರೋದು. ಓಕೆ, ನೀವು ಹಾಗೆ ಕಂಟಿನ್ಯೂ ಬರ್ತಾ ಇದ್ದೀನಿ. ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀರಲ್ಲ, ಆವಾಗ ನಿಮಗೆ ನೋವು ಅಥವಾ ಏನಾದರೂ ಆಗುತ್ತಾ, ಪೇಯ್ನ್ ಆಗುತ್ತಾ? ಸರ್ ಅಂದರೆ ಈ PRP ಬರ್ತೀವಲ್ಲ, ಅದೊಂದು ಪೇಯ್ನ್ ಬಿಟ್ಟರೆ ಇನ್ಯಾವುದೂ ಪೇಯ್ನ್ ಇಲ್ಲ. ಇನ್ನೊಂದು ವಿಷಯ, ನನಗೆ ಏನಾದರೂ ಟೈಮ್ ಮಾಡ್ತ್ರೂ ಅವರಂತೂ ಟೈಮ್ ಮರೆಯಲ್ಲ. ಡೇಟಿಗಂತೂ ಅವರೇ ಫೋನ್ ಮಾಡಿ, ಸ್ಟಾಫು ಈಗ ನಾವು ಮಾಡಿದ್ರು ಅವರು ಡೇಟಿಗೆ ಕರೆಕ್ಟಾಗಿ ಇದು ಮಾಡಿ ಕನ್ಸಲ್ಟ್ ಮಾಡ್ತಾರೆ. ಈಗ ಮೊನ್ನೆ ನನಗೆ ಫೋನ್ ಮಾಡಿದರು ಸ್ಯಾಟರ್ಡೆ ಬನ್ನಿ ಅಂತ. ಮೇಡಮ್ ನಾವು ಬರೋಕ್ಕಾಗೋದಿಲ್ಲ, ಸೋಮವಾರ ಬರ್ತೀನಿ ಅಂತೇಳಿ ಕನ್ಸಲ್ಟ್ ಮಾಡಿ ಕ್ಲೀನಾಗಿ ನೋಡ್ಕೊತಾರೆ ಮತ್ತು ಇನ್ಫಾರ್ಮ್ ಮಾಡ್ತಾರೆ. ಪಕ್ಕ ನಾವೇನೋ ಮಾಡ್ತಾರೋ ಅವರಾದರೂ ಕನ್ಸಲ್ಟ್ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ವಸೀಮ್ ಅಂತ. ನಾನು ಕಾಸ್ಮೆಟಾಲಜಿಸ್ಟ್ ಆ್ಯಂಡ್ ಟ್ರೈಕೋಟಾಲಜಿಸ್ಟ್, ರಾಯಲ್ ಹೇರ್ನಿಕ್ ವೆಲ್ನೆಸ್. 7 ಇಯರ್ಸಿಂದ ನಮ್ಮ ಕ್ಲಿನಿಕ್ ಇದೆ. ಪ್ಲಸ್ ನಮ್ಮ ಹೊಸ ಕ್ಲಿನಿಕ್ ಇನ್ನೊಂದು ಓಪನ್ ಆಗಿದೆ 8 ಮಂತ್ಸ್ ಬ್ಯಾಕ್, ರಾಯಲ್ ಆಸ್ಥೆಟಿಕ್ ಅಂತ. ಕುಣಿಗಲ್ ಮೇನ್ ರೋಡ್ SBI ಬ್ಯಾಂಕ್ ಇದೆಲ್ಲ, ಅದು ಆಪೋಸಿಟೆ. ನೀವು ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು. ಸೊ ಇವಾಗ ಏನೇನು ನೋಡ್ಕೊಂಡು ಬಂದ್ರಿ ನಮ್ಮ ಕ್ಲಿನಿಕಲ್ಲಿ, ಪ್ರೊಸೀಜರ್ ಏನೇನು ಆಗ್ತಿದೆ ಅಂತ, ಹೇರ್ ಟ್ರಾನ್ಸ್ಪ್ಲಾಂಟ್, PRP, ಸ್ಕಿನ್ ಟ್ರೀಟ್ಮೆಂಟ್ ಎಲ್ಲ. ಸೊ ಎಲ್ಲ ಆಫರಲ್ಲೇ ಅವೈಲ್ಯೂಬಲ್ ಇದೆ. ನಿಮ್ಗೇನಾದರೂ ಆ ಥರ ಹೇರ್ ಆ್ಯಂಡ್ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ನಮ್ಮ ಕ್ಲಿನಿಕ್ ಬಂದು ವಿಸಿಟ್ ಮಾಡಿ ಬೆಸ್ಟ್ ಟ್ರೀಟ್ಮೆಂಟನ್ನು ತಗೊಳ್ಳಿ. ಮತ್ತೆ ನನ್ನ ಒಂದು ವಿಡಿಯೋ ನೋಡ್ಬಿಟ್ಟು ಬರ್ತಾರೆ, ಅವ್ರಿಗೆ ಏನಾದರೂ ಒಂದು ಒಳ್ಳೆ ಆಫರ್ಸ್ ಕೊಡ್ತೀರಾ? ಸೊ ನಾವು ಆಲ್ರೆಡಿ ಮಾಡ್ತಿರೋದೇ ಕಡಿಮೆ ಆಫರಲ್ಲೇ ಮಾಡ್ತಿರೋದು. ಕಂಪೇರ್ ಟು ಅದರ್ ಕ್ಲಿನಿಕ್ಸ್ ನಾವು ತುಂಬ ಕಡಿಮೆಯಲ್ಲೇ ಕೊಡ್ತಿದ್ದೀವಿ. ಆಯಿತು, ನಿಮ್ಮ ಕಡೆಯಿಂದ ಬಂದರೆ ನಾವು ಕನ್ಸಲ್ಟೇಷನ್ ಚಾರ್ಜಸ್ ಮತ್ತು ಕನ್ಸಲ್ಟೇಷನ್ ಚಾರ್ಜಸ್ ಏನು ತೊಗೊಳ್ಳಲ್ಲ. ಪ್ಲಸ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಆರ್ PRP, ಸ್ಕಿನ್ ಟ್ರೀಟ್ಮೆಂಟ್, ಲೇಸರ್ ಟ್ರೀಟ್ಮೆಂಟ್ ಏನೋ ತೊಗೊಂಡ್ರೆ 10% ಡಿಸ್ಕೌಂಟ್ ಕೂಡ ಕೊಡ್ತೀವಿ. ಆಲ್ರೆಡಿ ನಾವು ಕಡಿಮೆನೇ ಮಾಡ್ತಿರೋದು ಪ್ಯಾಕೇಜಲ್ಲಿ, ನೀವು ನೋಡ್ತಿರ್ಬೋದು. ಪ್ಲಸ್ ನಾವು ಕಸ್ಟಮರ್ ಫೀಡ್ಬ್ಯಾಕು ತೊಗೊಂಡಿದ್ದೀರಾ ನೀವು.
ತುಂಬ ಕಡಿಮೆ ಪ್ರೈಸಲ್ಲೇ ನಾವು ಬೆಸ್ಟ್ ರಿಸಲ್ಟನ್ನು ಕೊಡ್ತಿದ್ದೀವಿ. ನಿಮ್ಮಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಸರ್? ಸೊ ನಮ್ಮಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಇದೆ, PRP GFC ಟ್ರೀಟ್ಮೆಂಟ್ಸ್ ಇದೆ, ಆ್ಯಂಡ್ ಸ್ಕಿನ್ನಲ್ಲಿ ಮೈಕ್ರೋ ನೀಡ್ಲಿಂಗ್ ಇದೆ, ಮೈಕ್ರೋ ಪಿಗ್ಮೆಂಟೇಷನ್ ಇದೆ, ಫೇಸ್ PRPs ಇದೆ, ಪ್ಲಸ್ ಲೇಸರ್ ಟ್ರೀಟ್ಮೆಂಟಲ್ಲಿ ಕಾರ್ಬನ್ ಫೇಶಿಯಲ್, ಹೈಡ್ರಾ ಫೇಶಿಯಲ್, ಹೇರ್ ರಿಡಕ್ಷನ್, ವೈಟ್ನಿಂಗ್, ಟೈಟ್ನಿಂಗ್, RF ಎಲ್ಲ ಟ್ರೀಟ್ಮೆಂಟು ಇದೆ. ಮತ್ತು ಲೇಡೀಸ್ ಜೆಂಟ್ಸ್? ಲೇಡೀಸ್ ಜೆಂಟ್ಸ್ ಎಲ್ಲರೂ ಬರ್ತಾರೆ, ಆ ಥರ ಏನಿಲ್ಲ. ಸ್ಪೆಷಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಜೆಂಟ್ಸ್ ಮಾಡ್ಕೊತಾರೆ ಅನ್ನೋದು ನಮ್ಮಲ್ಲಿ ಲೇಡೀಸು ಕೂಡ ತುಂಬ ಜನ ಮಾಡಿಸ್ಕೊಂಡಿದ್ದಾರೆ. ಬಿಫೋರ್ ಆಫ್ಟರ್ ಪಿಕ್ಸ್ ನೋಡ್ಬೋದು ನೀವು, ಬೆಸ್ಟ್ ರಿಸಲ್ಟ್ಸ್ ಇದೆ. ಲೇಡೀಸ್ ಆ್ಯಂಡ್ ಜೆಂಟ್ಸ್ ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ತಾರೆ ವಿತೌಟ್ ಸೈಡ್ ಎಫೆಕ್ಟ್ಸ್. ಬೆಸ್ಟ್ ರಿಸಲ್ಟ್ ಇದೆ ನಮ್ಮಲ್ಲಿ. ಅಂದರೆ ಇವಾಗ ಲೇಡೀಸು ಕೂದಲು ಉದುರ್ತಾ ಇದೆ ಅಂದರೂ ಸಹ ನಿಮ್ಮ ಹತ್ರ ಬರ್ಬೋದು? ಹೌದು, ಲೇಡೀಸ್ಗೆ ಏನಾದರೂ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಕಂಪ್ಲೀಟ್ ನಾವು ಸ್ಕ್ಯಾನ್ ಮಾಡಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕೋ ಅದನ್ನು ಸಜೆಸ್ಟ್ ಮಾಡ್ತೀವಿ. PRP ಅಂದರೆ PRP ಸಜೆಸ್ಟ್ ಮಾಡ್ತೀವಿ, ಇಲ್ಲಾಂದರೆ ಮೆಡಿಕೇಷನ್ ಮಾಡ್ತೀವಿ. ಕಂಪ್ಲೀಟ್ ಅವ್ರದ್ದು ಬ್ಲಡ್ ಚೆಕಪ್ಸ್ ಎಲ್ಲ ನೋಡಿ ನಮ್ಮಲ್ಲಿ ಲ್ಯಾಬ್ ಇದೆ, ಸೊ ನಾವೇ ಎಲ್ಲ ಮಾಡಿ ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟ್ನ ಕೊಡ್ತೀವಿ. ಸೊ ನಮ್ಮ ಕ್ಲಿನಿಕಲ್ಲಿ ತುಂಬ ಜನ ಹೇರ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ PRP ಟ್ರೀಟ್ಮೆಂಟ್ಸ್ ಆ್ಯಂಡ್ ಸ್ಕಿನ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದಾರೆ. ಸೊ ಅವ್ರಿಗೆ ಬೆಸ್ಟ್ ರಿಸಲ್ಟ್ ಇದೆ ಅಂತ ಅವ್ರು ಬೇರೆಯವ್ರಿಗೆ ರೆಫರ್ ಮಾಡಿ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ನ ತೊಗೊಳ್ತಿದ್ದಾರೆ. ತುಂಬ ಸಪೋರ್ಟಿವ್ ಸ್ಟಾಫ್ ಇದೆ. ಸೊ ನಾವು ಡಾಕ್ಟರ್ಸು ಅಷ್ಟೇ ತುಂಬ ಅವ್ರಿಗೆ ಕೇರ್ ಮಾಡಿ ಎಲ್ಲ ಹೈಜಿನಿಕಲ್ಲೇ ನಾವು ಎಲ್ಲ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಆ ಥರ ಏನಾದರೂ ನಿಮಗೂ ಪ್ರಾಬ್ಲಮ್ ಇದ್ದರೆ ಖಂಡಿತ ಬನ್ನಿ, ವಿಸಿಟ್ ಮಾಡಿ. ನನ್ನ ಜೊತೆ ಮೇಡಮು ಇರ್ತಾರೆ, ಡಾಕ್ಟರ್ ನಾಜಿಯಾ ಇಕ್ಬಾಲ್. ಕನ್ಸಲ್ಟ್ ಮಾಡಿ ಬೆಸ್ಟ್ ಟ್ರೀಟ್ಮೆಂಟನ್ನು ತಗೊಳ್ಳಿ. ಸೊ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಲ್ರೆಡಿ ನಮ್ಮ ರಘು ತುಮಕೂರು, ನಮ್ಮ ಹಳೆ ಫ್ರೆಂಡ್ ಅವರು, ಅವ್ರ ಕಡೆಯೂ ಇದೆ. ಪ್ಲಸ್ ಇಲ್ಲಿ ಡಿಸ್ಪ್ಲೇನೂ ಕೂಡ ಅವೈಲೇಬಲ್ ಆಗಿರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೊಂಡು ಬರಬೇಕಾಗುತ್ತೆ. ಓಕೆ, ನಮಸ್ತೆ.